ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಮ್ಮ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಕ್ವಶನ್ ಪೇಪರಿನ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಯೂನಿಟ್ ಟೆಸ್ಟು ಈಗಾಗಲೇ ಬಹಳ ಕಡೆ ನಡೀತಾ ಇದೆ, ಆಯಿತಾ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ನಮ್ಮ ಶಂಕರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ತಾವುಗಳು ಕೂಡ ದಯವಿಟ್ಟು ನಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಬೇಕು ಸರ್. ಏನಂತೀರಾ, ಇದು ನಮ್ಮ ಮೇಲ್ ಐ ಡಿ ಕಣ್ರಿ. ನಮ್ಮ ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಈಗ ನಾವು ಇದರ ಕೀ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್ ಅಂತ ಇದೆ, ಹೌದಲ್ವಾ. ಮೊದಲನೆಯ ಪ್ರಶ್ನೆ, ಜಾರ್ಜ್ ಲೂಯಿಸ್ ಬೋರ್ಗ್ಸ್ ವಾಸ್ ಎಜುಕೇಟೆಡ್ ಬೈ ಡ್ಯಾಶ್ ಅಂತ ಇದೆ. ಮೊದಲು ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಏನು ಅಂತ ಹೇಳಿದರೆ ನೋಡಿ, ಈಗ 4 ಆಪ್ಷನ್ ಇದೆ. ಹಿಸ್ ಯೂನಿವರ್ಸಿಟಿ ಅಂತ ಆ ಪಾಠದಲ್ಲೇ ಇಲ್ಲ, 4ನೇ ಡಿಲೀಟು. ಹಿಸ್ ಹೈಸ್ಕೂಲ್ ಅದು ಕೂಡ ಇಲ್ಲ ಅಲ್ಲಿ, ಆಯಿತಾ. ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ ಅಂತ ಇದೆ, ಅದು ಸುಟ್ಟು ಹೋಗಿದ್ದು ಆನ್ಸರು. ಹಾಗಿದ್ರೆ ಉಳಿದಿದ್ದು ಎ. ಇದಕ್ಕೆ ಇದೇ ಯಾಕೆ ಆನ್ಸರು? ಹಿಸ್ ಫಾದರ್ಸ್ ಲೈಬ್ರರಿ ಅಂದರೆ ಅವರು ಹೆಚ್ಚಿನ ಸಮಯವನ್ನು ತಮ್ಮ ತಂದೆಯ ಮನೆಯಲ್ಲಿದ್ದಂಥ ಲೈಬ್ರರಿನಲ್ಲಿ ಕಳೀತಾ ಇದ್ದರು. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 2, ಚೂಸ್ ದ ಪೇರ್ ಆಫ್ ಎಸೆನ್ಷಿಯಲ್ ಮೆಟಫರ್ಸ್ ನಾಟ್ ಮೆನ್ಷನ್ಡ್ ಬೈ ಬೋರ್ಗ್ಸ್. ಕ್ವಶನ್ ನಂಬರ್ 2 ನಾನು ನಿಮಗೆ ಬಹಳ ಸಲ ಹೇಳಿದೆ, ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡ್ಕೊಂಡ್ರೆ ಹೌದಲ್ವಾ, ಅದರಲ್ಲಿ ಆನ್ಸರ್ ಇರುತ್ತೆ ಕಣ್ರು ಅಂತ. 4 ಮೆಟಫರ್ಗಳನ್ನು ಇವರು ಆ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಹೇಳಿದ್ದಾರೆ. ಅದು ಯಾವುದು ಅಂತ ಹೇಳಿದರೆ, ಸ್ಟಾರ್ಸ್ ಆ್ಯಂಡ್ ಐಸ್ ಅದು ಹೇಳಿದ್ದಾರೆ, ಫ್ಲವರ್ಸ್ ಆ್ಯಂಡ್ ವಿಮನ್ ಇದು ಹೇಳಿದ್ದಾರೆ, ಲೈಫ್ ಆ್ಯಂಡ್ ಡ್ರೀಮ್ ಕೂಡ ಹೇಳಿದ್ದಾರೆ, ಆಯಿತಾ, ಟೈಮ್ ಆ್ಯಂಡ್ ರಿವರ್ ಹೇಳಿದ್ದಾರೆ. 4 ಹೇಳಿದ್ದಾರೆ. ಈಗ ಇಲ್ಲಿ 3 ಕಾಣ್ತಾ ಇದ್ದಾವೆ, ಒಂದು ಎಕ್ಸ್ಟ್ರಾ ಬಂದಿದೆ. ಯಾವುದು ಅಂದರೆ ಲೈಫ್ ಆ್ಯಂಡ್ ಡೆತ್ ಅಂತ. ಹಾಗಾಗಿ ಆಪ್ಷನ್ ಡಿ ಇದೆ ಅಲ್ವಾ, ಅದೇ ಇದಕ್ಕೆ ಆನ್ಸರು, ತಪ್ಪು ಆನ್ಸರು. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಉತ್ತರ ಆಗಿರುತ್ತೆ, ಯಾಕಂದರೆ ಕ್ವಶನಲ್ಲಿ ನಾಟ್ ಅಂತ ಕೇಳಿದ್ದಾರೆ. ಕ್ವಶನ್ ನಂಬರ್ 3, ಅಕಾರ್ಡಿಂಗ್ ಟು ಕುವೆಂಪು ದ ಹೆವನ್ ಈಸ್ ಆನ್ ಅರ್ತ್ ಡ್ಯಾಶ್ ಓನ್ಲಿ. ಅಯ್ಯೋ, ನಾನೇ ಆನ್ಸರ್ ಹೇಳಿಬಿಟ್ಟೆ. ಅರ್ತ್ ಅನ್ನುವಂಥದ್ದೇ ಆನ್ಸರ್ ಇದಕ್ಕೆ, ಆಯಿತಾ, ಅರ್ತ್ ಓನ್ಲಿ ಅಂತ. ಕ್ವಶನ್ ನಂಬರ್ 4, ಇನ್ ಜಪಾನ್ ಎವ್ರಿಬಡಿ ಕೀಪ್ಸ್ ಡ್ಯಾಶ್ ಟು ಎವ್ರಿಬಡಿ ಎಲ್ಸ್ ಅಂತ ಇದೆ. ಜಪಾನಲ್ಲಿ ಕ್ರೇಜ್ ಏನು ಅಂತ ಹೇಳಿದರೆ, ಎಲ್ಲರೂ ತಮ್ಮ ತಲೆಯನ್ನು ಬಾಗಿಸುವುದು, ಗ್ರೀಟಿಂಗ್ಸ್ ಸ್ಟೈಲ್, ಬೋವಿಂಗ್ ಅಂತ. ಅಂದರೆ ಬಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಕಣ್ರಿ. ಕ್ವಶನ್ ನಂಬರ್ 5, ದ ಬ್ಯೂಟಿಫುಲ್ ಪೇಮೆಂಟ್ಸ್ ಆರ್ ಫೌಂಡ್ ಇನ್ ದ ಸ್ಟ್ರೀಟ್ಸ್ ಆಫ್ ಡ್ಯಾಶ್ ಅಂತ ಇದೆ. ನೋಡಿ ನೆನ್ಪಿಟ್ಕೊಳ್ಳಿ, ಇದು ಬ್ರೆಜಿಲಿಂದು. ಇದು 4 ಆನ್ಸರನ್ನು ಕೊಟ್ಟಿದ್ದಾರೆ. ಈಗ ನಿಮಗೆ ಡಿಲೀಟ್ ಆದರೂ ಮಾಡೋದು ಕಲಿಬೇಕು ನೀವು. ನೋಡಿ, 1ನೇದು ಕೋಪಕಾಬನ, 2ನೇದು ಅವೆನಿಡಾ ಪ್ರೆಸಿಡೆಂಟ ವರ್ಗಸ್ಸು, ಒಸಾಕಾ ಟೋಕಿಯೋ ಅಂತ ಇದೆ. ಈ ಒಸಾಕಾ ಟೋಕಿಯೋ ಇದು ಟ್ರೈನಿಗೆ ಸಂಬಂಧಪಟ್ಟಿದ್ದು, ಜಪಾನಿನ ಪಾಠದ್ದು. ಇಲ್ಲಿ ನಿಮಗೆ ಕ್ವಶನ್ ಇರೋದು ಬ್ರೆಜಿಲ್ ಪಾಠದ್ದು. ಹಾಗಾಗಿ ಅವನಿಡಾ ಪ್ರೆಸಿಡೆಂಟ ವರ್ಗಸ್ ಕೂಡ ಬ್ರೆಜಿಲ್ ಪಾಠ, ಆದರೆ ಇದು ವರ್ಸ್ಟ್ ಪ್ಲೇಸು. ನೆನ್ಪಿಟ್ಕೊಳ್ಳಿ, ಎಲ್ಲ ಕ್ವಶನ್ಗಳು ಈ ಒಂದು ಕ್ವಶನ್ ಪೇಪರಲ್ಲಿರುವಂಥದ್ದು 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್, ನಿಮ್ಮ ಪ್ರಿಪೇಟ್ರಿ, ನಿಮ್ಮ ಯೂನಿಟ್ ಟೆಸ್ಟ್ಗೆ ಹೆಲ್ಪ್ ಆಗುತ್ತೆ ಸರ್. ಬೇಕಾದ್ರೆ ಎಕ್ಸಾಮ್ ಆದಮೇಲೆ ಒಮ್ಮೆ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಆಗಿ ಇರುತ್ತದೆ. ಕ್ವಶನ್ ನಂಬರ್ 6 ನೋಡೋಣ ಈಗ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ರೂಫ್ ಯಾರು? ಒಬ್ಬ ಎಲೆಕ್ಷನ್ ಕ್ಯಾಂಪೇನರ್ ಆಗಿರ್ತಾನೆ, ಕರೆಕ್ಟ್ ಅಲ್ವಾ? ಹಾಗಿದ್ರೆ 1ಗೆ ಬಿ ಅಂತ ಆಗಬೇಕು, 2 ಆಗಬೇಕು, ಹೌದಾ? ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಆಗಿ ಇರುತ್ತೆ. ಯಾಕೆ? ಮಾರ್ಕಸ್ ಇಬಿ PAP ಪಾರ್ಟಿಯ ಲೀಡರ್ ಆಗಿರ್ತಾನೆ, ಮಡುಕ ಅವನ ಆಪೋಸಿಟು POP ಪಾರ್ಟಿಯ ಕ್ಯಾಂಡಿಡೇಟ್ ಆಗಿರ್ತಾನೆ. ಎಲ್ಲದೂ ಕೂಡ ಒಂದೇ ಕ್ಯಾಂಡಿಡೇಟ್ಸ್, ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಆಪ್ಷನ್ ಡಿ ಸರಿಯಾದ ಉತ್ತರ. ಬಹಳ ಇಂಪಾರ್ಟೆಂಟ್ ಕಂಡ್ರು ಈ ಕ್ವಶನ್ ಪೇಪರು. ಪಾರ್ಟ್ ಬಿ ನೋಡೋಣ. ಇದು ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಆದರೂ ಕೂಡ ಬರಿಬೋದು. ಬನ್ನಿ. ಮೆನ್ಷನ್ ಎನಿ 2 ವರ್ಡ್ಸ್ ಬೋರ್ಗ್ಸ್ ಯೂಸಸ್ ಟು ಡಿಸ್ಕ್ರೈಬ್ ಹಿಸ್ ಮದರ್. ತನ್ನ ತಾಯಿಯನ್ನು ಹೊಗಳಿಕೆಗಾಗಿ ಅಥವಾ ತನ್ನ ತಾಯಿಯ ಬಗ್ಗೆ ಏನಂತ ಅನಿಸಿಕೆಗಳನ್ನು ಜಾರ್ಜ್ ಲೂಯಿಸ್ ಬೋರ್ಗ್ಸ್ ಅವರು ಹೇಳಿದ್ದಾರೆ ಅಂತ. ಲೂರೆ ಅಂತ ಕರಿಬೇಕಾಗಿತ್ತು ಆ್ಯಕ್ಚುಲಿ. ನಮ್ಮ ಈಗ ಭಾಷೆಯಲ್ಲಿ ನಾವು ಏನು ಇಂಗ್ಲೀಷ್ ಮಕ್ಕಳಲ್ಲ, ಹೌದಲ್ವಾ? ಜಾರ್ಜ್ ಲೂಯಿಸ್ ಬೋರ್ಗ್ಸ್ ಅಂತ ಹೇಳ್ತೀವಿ, ಆದರೆ ಅದನ್ನು ನಾವು ಜಾರ್ಜ್ ಲೂಯಿಸ್ ಬೋರೆ ಅಂತ ಹೇಳಬೇಕು. ಮೆನ್ಷನ್ ಎನಿ 2 ವರ್ಡ್ಸ್ ಬೋರ್ಗ್ಸ್ ಯೂಸಸ್ ಟು ಡಿಸ್ಕ್ರೈಬ್ ಹಿಸ್ ಮದರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಹಳ ಆನ್ಸರ್ ಇದೆ. ನೀವು ಶಿ ವಾಸ್ ಆ್ಯನ್ ಎಕ್ಸ್ಟ್ರಾರ್ಡಿನರಿ ವುಮೆನ್, 1. ಸೆಕೆಂಡ್ ಒನ್, ಶಿ ಹ್ಯಾಡ್ ನೋ ಎನಿಮೀಸ್, ಶಿ ವಾಸ್ ಗ್ರೇಷಿಯಸ್ ವುಮೆನ್ ಅಂತ ಬರಿಬೇಕು. ಈ 3 ನೆನ್ಪಿಟ್ಕೊಂಡು ಯಾವುದಾದ್ರೂ 2 ಬರಿಬೋದು. ಆದರೆ ಈ ಆನ್ಸರ್ ಪೂರ್ತಿ ಕಲಿರೋ ನೀವು 100% ಇದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕು ಪೇಜ್ ನಂಬರ್ 81ರಲ್ಲಿ
ಇದಕ್ಕೆ ಆನ್ಸರ್ ಇದೆ, ಫಸ್ಟ್ ಪ್ಯಾರಾಗ್ರಾಫಲ್ಲೇ ಆನ್ಸರ್ ಇದೆ. ಇದು 3 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಇದೆ ನಿಮ್ಮ ಒಂದು ಯೂನಿಟ್ ಟೆಸ್ಟು ಕ್ವಶನ್ ಪೇಪರಲ್ಲಿ. ಬನ್ನಿ ಕ್ವಶನ್ ನಂಬರ್ 8 ನೋಡೋಣ. ಮೆನ್ಷನ್ ಎನಿ 2 ಥಿಂಗ್ಸ್ ದಟ್ ಮೇಕ್ಸ್ ದಿ ಅರ್ತ್ ಹೆವನ್. ಹಾಗಿದ್ರೆ ಭೂಮಿಯನ್ನು ಸ್ವರ್ಗವನ್ನಾಗಿಸಲು ಕುವೆಂಪುರವರು ಬಳಸಿದಂಥ 2 ಉದಾಹರಣೆಗಳನ್ನು ಇಲ್ಲಿ ಬರೆಯಿರಿ ಅಂತ. ಒಂದನೆಯದು ಫಸ್ಟ್ ಒನ್, ಟೆಂಡರ್ ಸನ್ಶೈನ್ ಲೀನ್ಸ್ ಆನ್ ದಿ ವರ್ಡಿಂಗ್ಡ್ ಗಾರ್ಡನ್. ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಹಚ್ಚಹಸಿರಾದ ತೋಟಗಳ ಮೇಲೆ ಬೀಳುವುದು ಒಂದು. ಸೆಕೆಂಡ್ ಒನ್, ರೋಲಿಂಗ್ ಸರ್ಫ್ ಅಟ್ ದಿ ಎಡ್ಜ್ ಆಫ್ ದಿ ಓಷನ್, ಅಟ್ ದಿ ಎಡ್ಜ್ ಆಫ್ ದಿ ವೇವ್ಸ್ ಅಂತ. ಇದು ನಿಮ್ಮ ಸೆಕೆಂಡ್ ಸ್ಟಾನ್ಜಾ ಪೋಯಮಿನ 2 ಲೈನ್ಗಳು ಅಷ್ಟೇ ಸರ್, ಮತ್ತೇನಿಲ್ಲ. ಹಾಗಾಗಿ ನಾನು ಪೋಯಮ್ ಕಲಿರೋ ಅಂತ ಹೇಳುವಂಥದ್ದು. ಲೀಸ್ಟ್ ಎನಿ 2 ಆ್ಯಕ್ಷನ್ಸ್ ಆಫ್ ದ ಡೀರ್ ದಿ ಆಥರ್ ಮೆಟ್ ಅಟ್ ನಾರಾ. ನಮ್ಮ ಜಾರ್ಜ್ ಮೈಕ್ಸ್ ಅವರು ಜಪಾನ್ ಪಾಠದ್ದು. ಅಲ್ಲಿ ಪಾರ್ಕಿಗೆ ಹೋದಾಗ, ಪಾರ್ಕ್ ಅಂದರೆ ನಾರಕ್ಕೆ ಹೋದಾಗ ಅಲ್ಲಿ ಡೀರ್ ಅಂದರೆ ಈ ಸಾರಂಗವನ್ನು ಭೇಟಿ ಮಾಡಿದಾಗ ಅವರಿಗೆ ಯಾವ ಅನುಭವ ಆಯಿತು ಅದರ ಬಗ್ಗೆ 2 ಆ್ಯಕ್ಷನನ್ನು ಬರೀರಿ. ಅದರ ಮೊದಲನೆಯದು, ದ ಡೀರ್ ಬೌಡ್ ದಿ ನರೇಟರಿಗೆ ಅದು ಬಂದು ನಮಸ್ಕಾರವನ್ನು ಮಾಡುತ್ತೆ, ತಲೆಯನ್ನು ಬಾಗಿಸುತ್ತೆ. ಸೆಕೆಂಡ್ ಪಾಯಿಂಟ್, ದ ಡೀರ್ ಜಂಪ್ಡ್ ಎಟ್ ಹಿಮ್, ನರೇಟರ ಮೇಲೆ ಹಾರತ್ತೆ ಡೀರು. ಆ್ಯಂಡ್ ಸ್ನ್ಯಾಚ್ಡ್ ದಿ ಲಿಟಲ್ ಬ್ಯಾಗ್ ಫ್ರಮ್ ಹಿಸ್ ಹ್ಯಾಂಡ್ ಅಂತ. ಆಯಿತಾ, ಅವನ ಕೈಯಲ್ಲಿದ್ದಂಥ ಫುಡ್ ಬ್ಯಾಗನ್ನು ಏನಂತೀರ ಕಸ್ಕೊಂಡು ಓಡೋಗ್ಬಿಡತ್ತೆ. ಆಯಿತಾ, ಬನ್ನಿ ವಿದ್ಯಾರ್ಥಿಗಳೇ, ನಾನು ಹೇಳಿದಂಥ ಎಲ್ಲ ಪ್ರಶ್ನೆಗಳು ಇಲ್ಲಿದ್ದಾವೆ ಸರ್. ಅಕಾರ್ಡಿಂಗ್ ಟು ಬಾಕ್ಸ್ ವಾಟ್ ಈಸ್ ಬ್ಲೈಂಡ್ನೆಸ್ ಅಂತ ಇದೆ, ಪೇಜ್ ನಂಬರ್ 81, ಸೆಕೆಂಡ್ ಪ್ಯಾರಾಗ್ರಾಫ್ ಟೆಕ್ಸ್ಟ್ ಬುಕ್ಕಲ್ಲಿದೆ ಅಲ್ವಾ, ಅದೇ ಆನ್ಸರು. ರೈಟ್ ಎ ನೋಟ್ ಆನ್ ಈಟಿಂಗ್ ಸೂಪ್ ಇನ್ ಜಪಾನ್ ಆಸ್ ಟೋಲ್ಡ್ ಬೈ ಜಾರ್ಜ್ ಮೈಕ್ಸ್ ಅಂತ ಇದೆ. ಇದೇನೂ ಇಲ್ಲ ಕಣ್ರಿ, ಅಲ್ಲಿನ ವ್ಯಕ್ತಿಗಳು ನಿಮ್ಮನ್ನು ಏನಂತೀರ ಊಟಕ್ಕೆ ಕರೆದಾಗ, ಡಿನ್ನರನ್ನು ಹೋಸ್ಟ್ ಮಾಡಿದಾಗ ನೀವು ಸೂಪನ್ನು ಕುಡಿಯೋ ಸಮಯದಲ್ಲಿ ಕರ್ಕಶವಾದ ಧ್ವನಿಯನ್ನು ಮಾಡಬೇಕು. ಅದನ್ನು ಇಂಗ್ಲೀಷಲ್ಲಿ ವೈಲ್ ಈಟಿಂಗ್ ಸೂಪ್ ಯು ಶುಡ್ ಮೇಕ್ ಅ ಡಿಸ್ಗಸ್ಸಿಂಗ್ ವಾಯ್ಸ್, ದೆನ್ ಓನ್ಲಿ ದೇ ವಿಲ್ ಥಿಂಕ್ ಯು ಆರ್ ಎಂಜಾಯಿಂಗ್ ದ ಫುಡ್, ಅದರ್ವೈಸ್ ದೇ ವಿಲ್ ಥಿಂಕ್ ಯು ಆರ್ ದಿ ಹೇಳ್ರಿ. ಅದಕ್ಕೆ ಹೇಳಿದ್ದು ಸಂಪ್ರದಾಯ ಇಲ್ಲದಂತಹ ವ್ಯಕ್ತಿ ಅಂತ, ಕಲ್ಚರ್ ಮ್ಯಾನರ್ಡ್ ಅಂತ. ಆಯಿತಾ, ನೇಚರ್ಡ್ ಪೀಪಲ್ ಅಂತ. ಹೌ ಡಿಡ್ ರೂಫ್ ಕನ್ವಿನ್ಸ್ ದಿ ಎಲ್ಡರ್ಸ್ ಟು ವೋಟ್ ಫಾರ್ ಮಡುಕ, ಇವೆಲ್ಲ ಲಾಜಿಕಾಗಿ ಬರೆಯುವಂಥದ್ದು. ಆಯಿತಾ, ರೈಟ್ ಎ ನೋಟ್ ಆನ್ ಟ್ರಾಫಿಕ್ ಇನ್ ಬ್ರೆಜಿಲ್ ಅಂತ ಇದೆ. ಇದು ಬರುವ ಸಾಧ್ಯತೆ ಏನಿಲ್ಲ, ಆದರೂ ಕೂಡ ನಿಮಗೆ ಇದೇ ಪ್ರಶ್ನೆಯನ್ನು ಅವ್ರು ಯಾವ ರೀತಿಯಾಗಿ ಕೇಳ್ಬೋದು ಅಂದರೆ ಡ್ರೈವರ್ಸ್ ನಡುವೆ ಇರುವಂತಹ ಇದ್ರ ಬಗ್ಗೆ ಬರೀರಿ ಅಂತ ಕೇಳುವ ಸಾಧ್ಯತೆ ಕೂಡ ಇರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ವಾಟ್ ಆರ್ ಯುವರ್ ಅಬ್ಸರ್ವೇಷನ್ ಅಬೌಟ್ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ ಇನ್ ದಿ ವೋಟರ್. ಹಾಗಿದ್ರೆ ನೀವು ಈ ವೋಟರ್ ಪಾಠವನ್ನು ನೋಡಿದಾಗ ನಿಮಗೆ ಯಾವ ರೀತಿಯಾಗಿ ಈ POP ಪಾರ್ಟಿಯ ಬಗ್ಗೆ ಅಭಿಪ್ರಾಯ ಮೂಡುತ್ತೆ, ಅಬ್ಸರ್ವೇಷನ್ ಏನು ನಿಮಗೆ ಗೊತ್ತಾಯಿತು ಅಂತ ಇಲ್ಲಿ ಕೇಳಿದ್ದಾರೆ, ಅದನ್ನು ಬರಿಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಕೀ ಆನ್ಸರ್ಗಳನ್ನು ನೀಡಿರ್ತೇನೆ, ಅದನ್ನು ನೋಡ್ಕೊಳ್ಳಿ. ಒಂದು ಪೋಯಮನ್ನು ಕೊಟ್ಟಿದ್ದರು, ಅದಕ್ಕೆ ಒಂದು 4-5 ಅಂಕಗಳನ್ನು ನೀಡಿದ್ದಾರೆ, 5 ಮಾರ್ಕ್ಸು. ಇದನ್ನು ತಾವುಗಳು ಓದ್ಕೊಂಡು ಬರಿಬೋದು. ಬನ್ನಿ ಈಗ ನಾವು ಗ್ರಾಮರ್ ಕಡೆಗೆ ಹೋಗೋಣ. ಇದೇ ಇಂಪಾರ್ಟೆಂಟ್ ಎಲ್ಲರಿಗೂ ಕೂಡ, ಯಾಕಂದರೆ ಇಲ್ಲೇ ತಪ್ಪು ಮಾಡುವಂಥದ್ದು ನಮ್ಮ ಮಕ್ಕಳು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಅಂತ ಇದೆ ನೋಡಿ. ದಿ ನಂಬರ್ ಆಫ್ ಮೋಟರ್ ವೆಹಿಕಲ್ಸ್ ಈಸ್ ಗ್ರೋಯಿಂಗ್ ಬೈ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಬಂದು ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಆಯಿತಾ, ಆಲ್ಮೋಸ್ಟ್ ಆ್ಯಸ್ ಇಫ್ ಕಾರ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಫ್ರೀ ಆಫ್ ಚಾರ್ಜ್ ಟು ಡ್ಯಾಶ್ ಅಂತ ಇದೆ. ಆಲ್ ಆ್ಯಂಡ್ ಸಂಡ್ರಿ ಅಂತ. ಆಯಿತಾ, ಬನ್ನಿ ವಿದ್ಯಾರ್ಥಿಗಳೇ, ಇದರ ಮೀನಿಂಗನ್ನು ಎಲ್ಲ ಕಲಿಬೇಕು. ಒಂದು ವಿಡಿಯೋ ಸಪ್ರೇಟಾಗಿ ನಾನು ನಿಮಗೆ ಮಾಡಿ ಹಾಕ್ತೇನೆ. ಬನ್ನಿ ಈಗ 1 ಅಂಕದ ಗ್ರಾಮರನ್ನು ನೋಡ್ತಾ ಹೋಗೋಣ. ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ವರ್ಕಿಂಗ್ ಇನ್ ಬೆಂಗಳೂರು ಅಂತ ಇದೆ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ವರ್ಕಿಂಗ್ ಇನ್ ಬೆಂಗಳೂರು ಅಂತ ಬರೀಬೇಕು. ನನ್ನ ಫ್ರೆಂಡುಗಳಲ್ಲಿ ಒಬ್ಬ ಫ್ರೆಂಡು ಅಂತ, ಒಬ್ಬ ಅಂದರೆ ಸಿಂಗ್ಯುಲರ್ ಅಲ್ವಾ, ಹಾಗಾಗಿ 1 ಅಂತ ಬರೀಬೇಕು. ಅರ್ಥ ಆಗತ್ತಾ ಮಕ್ಕಳೇ? ಬನ್ನಿ, ವೆರಿ ಗುಡ್. ಈಗ ನಾವು ಸೆಕೆಂಡ್ ಪಾರ್ಟಿಗೆ ಹೋಗೋಣ. ರೀತಾ ಈಸ್ ಬಾರ್ನ್ ಡ್ಯಾಶ್ ಡಿಸೆಂಬರ್ 2025 ಅಂತ ಇದೆ. ಹೌದಾ? ಇಲ್ಲಿ ಆನ್ ಬರುತ್ತೋ ಇನ್ ಬರುತ್ತೋ ಏನು ಬರುತ್ತೆ ಅಂತ ನನಗೆ ಕಮೆಂಟ್ ಮುಖಾಂತರ ನೀವೇ ತಿಳಿಸಬೇಕು. ಅಂತೂ 100% ಬರಲ್ಲ ಸರ್. ಆಯಿತಾ, ಹಾಗಿದ್ರೆ ಇಲ್ಲಿ ಆನ್ ಬರುತ್ತೋ ಇನ್ ಬರುತ್ತೋ ಆವಾಗ ನೀವು ವಿಡಿಯೋ ನೋಡಿದ್ದೀರಾ ಅಂತ ಖುಷಿ ಆಗುತ್ತೆ ಕಣ್ರೋ. ನೋಡಿ, ರೀಥಾ ಈಸ್ ಬಾರ್ನ್ ಆನ್ ಡಿಸೆಂಬರ್ 2005 ಅಥವಾ ರೀಥಾ ಈಸ್ ಬಾರ್ನ್ ಇನ್ 2025. ನೋಡಿ ಸರ್, ಆನ್ ಬರೆದು ತಪ್ಪಾದರೆ 0, ಆನ್ ಬರೆದ್ರು ಸರಿಯಾದರೆ 1 ಮಾರ್ಕ್ಸ್, ಇನ್ ಬರೆದ್ರೆ ಸರಿಯಾದರೆ 1 ಮಾರ್ಕ್ಸ್, ಇನ್ ಬರೆದು ತಪ್ಪಾದರೆ 0 ಮಾರ್ಕ್ಸ್. ಒಂದೇ ಒಂದು ವರ್ಡಿಂದ ಹೌದಲ್ವಾ ನಿಮಗೆ 1 ಅಂಕಗಳು ಸಿಗುವಂಥದ್ದಿರುತ್ತೆ, ಆದರೆ ಕರೆಕ್ಟಾಗಿ ಕಲಿಬೇಕು. ನೋಡಿ ಸರ್, ರೆಕ್ಟಿಫೈ ದಿ ಎರರ್ ಅಂತ ಇದೆ. ಕೊಟ್ಟಿರುವ ಸೆಂಟೆನ್ಸು ತಪ್ಪಿದೆ ಮಕ್ಕಳ, ಇದನ್ನು ಸರಿ ಮಾಡಿ ಬರೆಯಿರಿ. ಚಿಲ್ಡ್ರನ್ ಲೈಕ್ಸ್ ಸ್ವೀಟ್ಸ್, ಕರೆಕ್ಟಾಗಿದೆ ಅಲ್ವಾ?
ನೋಡ್ರೋ, ಚಿಲ್ಡ್ರನ್ ಅನ್ನುವಂಥದ್ದು ಬಹುವಚನ ಪ್ಲೂರಲ್ ಫಾರಮ್ಮು, ಹಾಗಾಗಿ ಮುಂದಿನ ವರ್ಬು ಪ್ಲೂರಲ್ ಫಾರಮ್ ಬರಬೇಕು. ಲೈಕ್ಸ್ ಅಂದರೆ ಸಿಂಗ್ಯುಲರು, ಹಾಗಾಗಿ ಲೈಕ್ಸೇ ತಪ್ಪು, ಅಲ್ಲಿ ಲೈಕ್ ಅಂತ ಬರೀಬೇಕು. ಸರಿಯಾದ ಉತ್ತರ ಚಿಲ್ಡ್ರನ್ ಲೈಕ್ ಸ್ವೀಟ್ಸ್. ಇಷ್ಟೇ ಕಣ್ರೋ. ಕ್ವಶನ್ ನಂಬರ್ 2, ಇಂಡಿಯನ್ ಟೀಮ್ ರಿಟರ್ನ್ ಬ್ಯಾಕ್ ಟು ಇಂಡಿಯಾ. ಎಲ್ಲ ಕ್ವಶನ್ ಪೇಪರಲ್ಲೂ ಲಾಸ್ಟ್ ಇಯರ್ ಬರೀ ಇದೇ ಕ್ವಶನ್ ಕಣ್ರಿ. ಬನ್ನಿ, ಇಲ್ಲೇನು ತಪ್ಪಿದೆ ಅಂದರೆ ನೋಡಿ, ಈಗ ನಾನು ಇದನ್ನು ಕನ್ನಡದಲ್ಲಿ ಅನುವಾದ ಮಾಡ್ತೀನಿ. ನಮ್ಮ ಭಾರತದ ಟೀಮು, ಇಂಡಿಯನ್ ಕ್ರಿಕೆಟ್ ಟೀಮ್ ಏನಾಯಿತು, ರಿಟರ್ನ್ ಅಂದರೆ ವಾಪಸ್ ಬಂದರು, ಬ್ಯಾಕ್ ಅಂದರೆ ವಾಪಸ್ ಬಂದರು, 2 ಸಲನೂ ಅದೇ ಆಯಿತು. ಹಾಗಾಗಿ ಇಲ್ಲಿ ತಪ್ಪು ಬ್ಯಾಕ್ ಅಂತ ಇದೆ ಅಲ್ವಾ, ಅದೇ ತಪ್ಪು, ಬ್ಯಾಕ್ ಆಯಿತಾ. ಅದನ್ನು ತೆಗೆದು ಮತ್ತೆ ಸೆಂಟೆನ್ಸ್ ಪೂರ್ತಿ ಬರೀರಿ. ಮಾರ್ಕಸ್ ಇಬಿ ಬಿಲ್ಟ್ ಅ ಬಿಗ್ಗೆಸ್ಟ್ ಹೌಸ್ ಇನ್ ಉಮೋಫಿಯಾ. ಯಾರೋ ಒಬ್ಬರು ದೊಡ್ಡ ಮನೆಯನ್ನು ಕಟ್ಟಿದ್ರು ಅಂತ ಇದೆ. ಇಲ್ಲೇನು ತಪ್ಪು ಅಂದರೆ ಆರ್ಟಿಕಲ್ ತಪ್ಪಿದೆ. ಆರ್ಟಿಕಲ್ ಯಾವುದು, ಎ ಅಂತ ಇದೆ ಅಲ್ವಾ, ಅದು ತಪ್ಪು. ಅದನ್ನು ತೆಗೆದು ದಿ ಅಂತ ಅಲ್ಲಿ ಬರಿಬೇಕು. ಯಾಕೆ ಅಂತ ಹೇಳಿದರೆ ಅದು ಬಿಗ್ಗೆಸ್ಟ್ ಅಲ್ವಾ. ಬಿಗ್ಗೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಹಿಂದೆ ಯಾವತ್ತೂ ಕೂಡ ದಿ ಅನ್ನೋದು ಬರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಇಂಗ್ಲೀಷ್ ಈಸ್ ಈಸಿ ಡ್ಯಾಶ್ ಕ್ವಶನ್ ಟ್ಯಾಗ್ ಬರೀರಿ ಅಂತ ಇದೆ. ಎಷ್ಟು ಈಸಿ ಇದೆ ನೋಡಿ ವಿದ್ಯಾರ್ಥಿಗಳೇ. ಬರೇ ಬಾಯಲ್ಲಿ ಕೇಳೋದ್ರಿಂದ ಇದು ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಹಾಗೂ ನನ್ನ ಹತ್ರ ಗ್ರಾಮರ್ ಕಲ್ತಿರಲ್ವ, ನನ್ನ ವೀಡಿಯೋಸ್ ನೋಡಿ ಅವರಿಗೆ ಅರ್ಥ ಆಗುತ್ತೆ. ಆದರೆ ಯಾರು ಹೊಸದಾಗಿದ್ದೀರೋ ಅರ್ಥ ಆಗಲ್ಲ. ಇವೆಲ್ಲ ಕ್ವಶನ್ ಟ್ಯಾಗ್ಸು, ಡೂ ಫಾರ್ಮ್ಸು, WH ಕ್ವಶನ್ಸು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲವೂ ಕೂಡ ಒಂದೊಂದು ಲಿಂಕನ್ನು ಕೊಟ್ಟಿರ್ತೇನೆ. ನಾನೇ ವಿಡಿಯೋ ಬರೆದು ಕಲಿಸಿದ್ದೇನೆ. 100% ಕಲಿತೀರ ನೀವು, ಅದನ್ನು ಒಮ್ಮೆ ನೋಡಿ ಆಯಿತಾ. ಇಂಗ್ಲೀಷ್ ಈಸ್ ಈಸಿ ಅಂತ ಇದೆ. ಸರಿಯಾದ ಉತ್ತರ ಇಸಂಟ್ ಇಟ್ ಅಂತ ಅಷ್ಟೇ. ದೇ ಪ್ಲೇ ಕ್ರಿಕೆಟ್ ಎವ್ರಿ ಡೇ. ಡೂ ಫಾರ್ಮನ್ನು ಮಾಡಿ ಅಂತ ಇದೆ. ಡೂ ದೇ ಪ್ಲೇ ಕ್ರಿಕೆಟ್ ಎವ್ರಿ ಡೇ ಅನ್ನುವಂಥದ್ದು ಸರಿಯಾದ ಉತ್ತರ. ಬನ್ನಿ, ಲಂಡನ್ ಈಸ್ ಲೊಕೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ಥೇಮ್ಸ್ ಅಂತ ಇದೆ. ಆನ್ ದಿ ಬ್ಯಾಂಕ್ ಆಫ್ ಥೇಮ್ಸ್ ಅಂತ ಈಗ ನೀವು ಎಲ್ಲಿ ಅಂತ ಬರಿಬೇಕು, ಹೌದಲ್ವಾ. ಹಾಗಿದ್ದರೆ ಈಗ ನೀವು ನನಗೆ ಏನು ಮಾಡಬೇಕು ಅಂದರೆ ಕಮೆಂಟ್ ಮುಖಾಂತರ ಇದರ ಆನ್ಸರನ್ನು ಕಳಿಸ್ಬೇಕು. ಎನಿಹೌ ನೋಡೋಣ ಎಷ್ಟು ಜನ ಕಳಿಸ್ತೀರಾ ಅಂತ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮಕ್ಕಳು 0 ಮಾರ್ಕ್ಸನ್ನು ತೆಗಿತಾ ಇರುವಂಥದ್ದು. ಇದು ಯಾವುದು ಅಂದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ. ಈ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಲ್ಲಿ 0 ಮಾರ್ಕ್ಸ್ ಯಾಕೆ ತೆಗಿತಿದ್ದೀರಾ ಅಂದರೆ ನಾಲೆಡ್ಜೇ ಇಲ್ಲ ಗ್ರಾಮರಿನ ಬಗ್ಗೆ. ಹಾಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲಿಂಕನ್ನು ಕೊಟ್ಟಿರ್ತೇನೆ. ಒಂದು 5 ನಿಮಿಷದ ವಿಡಿಯೋ ಇರುತ್ತೆ. 100% 5 ಮಾರ್ಕ್ಸ್ ಎಕ್ಸಾಮಲ್ಲಿ ನೀವು ತೆಗಿತೀರಾ ಆಯಿತಾ. ಆದರೆ ಇಲ್ಲಿ ಆನ್ಸರನ್ನು ಹೇಳಿಬಿಡ್ತೇನೆ. ಬನ್ನಿ, ರವಿ ಆಸ್ಕ್ಡ್ ಸುನೀಲ್ ಹೂ ದಟ್ ಜೆಂಟ್ಲ್ಮ್ಯಾನ್ ವಾಸ್. ಸುನೀಲ್ ಸೆಡ್ ರವಿ ದ್ಯಾಟ್ ಹೀ ವಾಸ್ ಹಿಸ್ ಕ್ಲೋಸ್ ಫ್ರೆಂಡ್ ಆ್ಯಂಡ್ ವೆರಿ ಡಿಯರ್ ಟು ಹಿಮ್. ಫುಲ್ ಸ್ಟಾಪ್. ರವಿ ಆಸ್ಕ್ಡ್ ಸುನೀಲ್ ಹೌ ಕಮ್ ಅಂತ ಬರಿಬೋದು, ಮಾರ್ಕ್ಸ್ ಕೊಡ್ತಾರೆ. ಆದರೆ ಅದು ಇನ್ಫಾರ್ಮಲ್ ಆಗುತ್ತೆ. ಹೌ ಕಮ್ ಜಾಗದಲ್ಲಿ ತಾವುಗಳು ಹೌ ಇಟ್ ವಾಸ್ ದಟ್ he had never told me about him. full stop. ಕ್ವಶನ್ ಮಾರ್ಕ್ ತೆಗಿಬೇಕು. ಸುನಿಲ್ said Ravi when the time came he would know everything. Ravi said Sunil that he was amazed at his answer. ಇಷ್ಟೇ ಸರ್, ಮತ್ತೆ ಏನೂ ಇಲ್ಲ. ಧನ್ಯವಾದಗಳು. 5 ಮಾರ್ಕ್ಸ್ ಬಂತು ನನಗೆ. ವಿದ್ಯಾರ್ಥಿಗಳ ಲೆಟರ್ ರೈಟಿಂಗಲ್ಲೂ ಭಾಳ ಜನ 1, 2, 3 ತೆಗಿತಾ ಇದ್ದೀರಾ. ಆಡು ಭಾಷೆ ಕಂಡ್ರೆ ಖುಷಿಯಾಗಲಿ ಅಂತ. ಹೇಗೆ ಬರೀಬೇಕು ಲೆಟ್ರ್ ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. 100% 5 ಮಾರ್ಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುತ್ತೆ. ಯೂನಿಟ್ ಟೆಸ್ಟಲ್ಲೂ 2 ಬಂದೇ ಬರುತ್ತೆ. ಇಷ್ಟು ನಾನು ಕಾನ್ಫಿಡೆನ್ಸಾಗಿ ಹೇಳ್ತಾಯಿದ್ದೀನಿ. ದಯವಿಟ್ಟು ಆ ಎರಡು ವಿಡಿಯೋಗಳನ್ನು ನೋಡಿ, ಏನು ತಪ್ಪು ಮಾಡ್ತಾಯಿದ್ದೀರಾ ಅಂತ. ನೀವು ಏನು ತಪ್ಪು ಮಾಡ್ತಾಯಿದ್ದೀರಾ ಅಂತ ಗೊತ್ತಾದರೆ ತಾನೇ ತಿತ್ಕೊಳ್ಳೋದು. ಬರೀ ಲೆಟ್ರ್ ಹೆಂಗೆ ಬರೀಬೇಕು ಅಂತ ಕಲ್ತ್ರೆ ಏನು ಉಪಯೋಗ ಇಲ್ಲ. ವಾಟ್ ಮಿಸ್ಟೇಕ್ಸ್, ಹೌದಲ್ವಾ. ಹಾಗಾಗಿ ಬನ್ನಿ ವಿದ್ಯಾರ್ಥಿಗಳೇ, ಇದಾದ ಮೇಲೆ ಲೆಟರ್ ರೈಟಿಂಗ್ ಆದಮೇಲೆ ಏನು ಕೊಟ್ಟಿದ್ದಾರೆ ಇಲ್ಲಿ, ಒಂದು ಏನಂತೀರ ಸರ್, ಇದು ಸ್ಪೀಚ್ ರೇಟಿಂಗ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಸ್ಪೀಚ್ ರೇಟಿಂಗಿಗೆ ಅಂಕಗಳು ಸಿಗೋದು ಕಡಿಮೆ, ಲೆಟರ್ ರೈಟಿಂಗು ಪ್ಲಸ್ ಪಾಯಿಂಟು, ಅಲ್ಲಿ ಮಾರ್ಕ್ಸು ಜಾಸ್ತಿ ಸಿಗುತ್ತೆ. ಹಾಗಾಗಿ ಪ್ರತಿಯೊಂದು ಆಲ್ ಓವರ್ ಕರ್ನಾಟಕ ಎಲ್ಲ ಲೆಕ್ಚರರ್ಸ್ಗಳು, ಎಲ್ಲ ಒಬ್ಬ ಹೈಯರ್ ಅಥಾರಿಟಿ ಕೂಡ ಹೇಳುವಂಥದ್ದು ಲೆಟರ್ ರೈಟಿಂಗ್ ಬರೀರಿ, ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ ವಿದ್ಯಾರ್ಥಿಗಳೇ. ನನ್ನ ಜೊತೆ ಕೈಗೂಡಿಸ್ರೋ. ನಿಜವಾಗಿಯೂ ಇಂಗ್ಲೀಷಲ್ಲಿ 80/80 ತೆಗೆದುಕೊಡುವಂಥದ್ದು ನಿಮ್ಮ ಜೊತೆ ಕೂತ್ಕೊಂಡು ನಾನು ವರ್ಕ್ ಮಾಡಿ 100% ರಿಸಲ್ಟ್ ಇಂಗ್ಲೀಷಲ್ಲಿ ಈ ಸಲ ಕೊಡೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.